ಭಾರತ ಒಂದು ಭಾಳ ವಿಶಿಷ್ಟವಾದಂಥ ದೇಶ. ಈ ದೇಶ ಹುಟ್ಕೊಂಡಾಗ ಅದರಲ್ಲಿ ಬಾಂಬೆ ಥರದ ಒಂದು ಮೆಟ್ರೋಪಾಲಿಟನ್ ಸಿಟಿ ಇತ್ತು ಮತ್ತು ಛತ್ತೀಸ್ಗಢ ಮತ್ತು ನಾಗಾಲ್ಯಾಂಡು ಈ ರೀತಿಯ ಅತ್ಯಂತ ಕಗ್ಗಾಡಿನ ಪ್ರದೇಶ ಇತ್ತು ಮತ್ತು ಇದರೊಳಗಡೆ ಅತ್ಯಂತ ಮುಂದುವರಿದ ರಾಜ್ಯಗಳಿದ್ದು, ಅತ್ಯಂತ ಬ್ಯಾಕ್ವರ್ಡ್ ಆಗಿರುವಂಥ ರಾಜ್ಯಗಳಿದ್ದು. ನಿಮಗೆ ನಿತ್ಯ ಹರಿದ್ವರ್ಣದ ಕಾಡುಗಳಿರುವಂಥ ಒಂದು ಭಾಗ ಇದೆ ಮತ್ತು ಮರುಭೂಮಿ ಇದೆ. ಎತ್ತರದಲ್ಲಿ, ಬಣ್ಣದಲ್ಲಿ, ಕಣ್ಣಿನ ರೂಪದಲ್ಲಿ, ತಲೆಯ ಕೂದಲಿನ ಸ್ವರೂಪದಲ್ಲಿ ಎಲ್ಲದರಲ್ಲೂ ಭಿನ್ನವಾಗಿರ್ತಕ್ಕಂಥ ಜನ ಈ ಒಂದು ದೇಶದೊಳಗಡೆ ಇದ್ದಾರೆ. ಮತ್ತು ಬೇರೆ ಬೇರೆ ಜಾತಿಗಳಿಗೆ ಸೇರಿದವರು, ಧರ್ಮಕ್ಕೆ ಸೇರಿದವರು, ಜನಾಂಗಗಳಿಗೆ ಸೇರಿದಂಥವ್ರು ಇದ್ದಾರೆ. ಇಂಥ ಒಂದು ವೈವಿಧ್ಯಮಯವಾದಂಥ ದೇಶವನ್ನು ಒಗ್ಗೂಡಿಸಿದ್ದೇನಿದೆ ಅದು ಸ್ವಾತಂತ್ರ್ಯ ಚಳವಳಿ ಮತ್ತು ಸಂವಿಧಾನ. ಈ ಸಂವಿಧಾನ ಅವರೆಲ್ಲರಿಗೂ ಬೇಕಾಗಿರುವಂಥ ಒಂದು ರೀತಿಯ ಚೌಕಟ್ಟನ್ನು ರೂಪಿಸ್ಕೊಡ್ತು. ಇಷ್ಟು ವೈವಿಧ್ಯತೆ ಇರುವ ಇನ್ನೊಂದು ದೇಶ ನಿಮ್ಗೆ ಇಡೀ ಪ್ರಪಂಚದಲ್ಲಿ ಸಿಗೋದಿಲ್ಲ. ಮೈಗ್ರೇಷನ್ ಕಾರಣಕ್ಕೆ ಅಮೇರಿಕದ ಥರದ ದೇಶ ಅಥವಾ ನಿಮಗೆ ದುಬೈ ಥರದ, UAE ಥರದ ದೇಶಗಳು ಇಲ್ಲಿ ನಿಮಗೆ ವೈವಿಧ್ಯತೆ ಕಾಣುತ್ತೆ. ಇವತ್ತು ತುಂಬ ಜನಕ್ಕಲ್ಲಿ ಪೌರತ್ವ ಕೂಡ ಕೊಡೋದಿಲ್ಲ. ಆದರೆ ನಮ್ಮ ದೇಶ ಹಂಗಲ್ಲ. ಇದರ ಹುಟ್ಟಿನೊಂದಿಗೆ ಇಷ್ಟು ವೈವಿಧ್ಯತೆ ಇದ್ದಂಥ ಇನ್ನೊಂದು ದೇಶ ಇದೆ. ಅಷ್ಟು ವೈವಿಧ್ಯತೆ ಇರೋ ದೇಶ ಉಳ್ಕೊಳ್ಳಲ್ಲ ಅಂತ ಜನ ಭಾವಿಸಿದರು. ಆದರೆ ಇದು ಉಳ್ಕೊಳ್ತು. ಯಾಕಂದರೆ ಇದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದಾಗಿತ್ತು ಮತ್ತು ಈ ಸಂವಿಧಾನ ಅವರೆಲ್ಲರಿಗೆ ಹಕ್ಕುಗಳನ್ನು, ಅವಕಾಶಗಳನ್ನು ಖಾತ್ರಿ ಮಾಡಿತು. ಒಟ್ಟಿಗೆ ಜಾರಿಗೆ ಬರಲಿಲ್ಲ. ಅದು ಈ 50, 60, 70 ವರ್ಷಗಳಲ್ಲಿ ನಿಧಾನಕ್ಕೆ ಒಬ್ಬೊಬ್ಬರಿಗೆ ಹಕ್ಕುಗಳ ಖಾತ್ರಿ ಆಗ್ತಾ ಬಂದಿದೆ. ಬಟ್ ಅವರೆಲ್ಲರಿಗೂ ಒಂದು ಆಸೆಯನ್ನು, ಭರವಸೆಯನ್ನು, ಈ ನೆಲ ನಮ್ಮದು ಅಂತ ಹೇಳುವಂಥ ಒಂದು ಅಶ್ಯೂರೆನ್ಸ್ ಬೇಕಲ್ಲ, ಅದನ್ನು ಈ ದೇಶದ ಸಂವಿಧಾನ ಮತ್ತು ಈ ದೇಶವನ್ನು ಆಳಲಿಕ್ಕೆ ಶುರು ಮಾಡಿದವರು, ಇದರ ಫೌಂಡೇಶನ್ ಹಾಕಿಕೊಟ್ಟಂಥದ್ದು ಅದು ಸ್ವಾತಂತ್ರ್ಯ ಚಳವಳಿಯಲ್ಲೂ ಭಾಗಿಯಾಗಿದ್ದಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಇದೆಲ್ಲ ಏನು ಮಾಡಿದ್ರು, ಇದಕ್ಕೆ ಇವರು ವಿರುದ್ಧ ಇದ್ದಾರೆ. ಈ ಅಂಶನ ನಾವು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿನೇ ನಾನು ಹೇಳೋದು RSS ಅನ್ನೋದು ಒಂದು ದೇಶ ವಿರೋಧಿ ಸಂಘಟನೆ ಅನ್ನೋದ್ರೊಳಗೆ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ.